ಹಲೋ ನಮಸ್ತೆ. ಮಕ್ಕಳ ಮತ್ತೊಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವತ್ತು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಘಮಕ್ಕೆ ನಮಗೆ ತಿನ್ನಬೇಕು ಅನ್ನೋ ಅಷ್ಟು ಇಷ್ಟ ಆಗುತ್ತೆ, ಅಷ್ಟು ಸಕ್ಕತ್ತಾಗಿ ಬರುತ್ತೆ. ಇದನ್ನು ನಾವು ದಾಲ್ ಕಿಚಡಿ ಅಂತ ಕೂಡ ಕರಿಬೋದು. ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಆನಿಯನ್ನು, ಹಾಗೆ ಒಂದು 3 ಮೆಣಸು, ಸ್ವಲ್ಪ 2 ಎಸಳಷ್ಟು ಬೆಳ್ಳುಳ್ಳಿ, ಚಿಟಿಕೆ ಶುಂಠಿನೂ ಕುಟ್ಟಿಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಇದನ್ನೆಲ್ಲ ನಾವು ಕುಕ್ಕರಲ್ಲಿ ವಿಷಲ್ ಉಡ್ಸೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಗೋದಿಲ್ಲ ಅವ್ರಿಗೆ. ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ. ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿ ಬರುತ್ತೆ. ನಾನು ತೋರಿಸಿರೋ ರೀತಿ ಮಾಡಿ ನೋಡಿ ನೀವು ಒಂದ್ಸರಿ. ಕಾಳು ಮೆಣಸನ್ನು ಕೂಡ ಜಜ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು 3 ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಇಷ್ಟೇ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಸಣ್ಣ ಕುಕ್ಕರಲ್ಲಿ ನಾನು ಇದನ್ನು ಮಾಡ್ಕೊಳ್ತೀನಿ. ಅವನೊಬ್ಬನಿಗೆ ಮಾಡ್ಕೊಳ್ತಾ ಇದ್ದೀನಿ, ಉಳಿದ್ರೆ ಇವನ್ ನಾವು ಕೂಡ ತಿನ್ಬೋದು. ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಈ ತುಪ್ಪದಲ್ಲಿ ಒಗ್ಗರಣೆ ಹಾಕೋದ್ರಿಂದ ಗಮ್ಮಂತ ಸ್ಮೆಲ್ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ತುಪ್ಪ, ಹಾಗೆ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಜಜ್ಜಿರೋ ಅಂತಹ ಮೆಣಸು, ಈರುಳ್ಳಿ, ಕರಿಬೇವು, ಕ್ಯಾರೆಟು, ಬೀನ್ಸ್ ಕೂಡ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇದ್ರ ಜೊತೆ ನಾನು ಈಗ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಮಸೂರ್ ದಾಲು ಮತ್ತು ನಾರ್ಮಲ್ ತೊಗರಿಬೇಳೆ ಎರಡನ್ನೂ 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಲಿ ನೀವು ತೊಗೊಳ್ಳಿ. ಎರಡನ್ನೂ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 4 ಸ್ಪೂನಷ್ಟು ಆ ರೈಸ್ನ ತೊಗೊಂಡಿದ್ದೀನಿ. ಅವನ ಕ್ವಾಂಟಿಟಿ ಇಷ್ಟೇ ಅವನಿಗೆ. ಸೊ ಹಾಗಾಗಿ ಇದನ್ನು ವಾಶ್ ಮಾಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗೆ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಕಪ್ಪಷ್ಟು, ಆ ಕಪ್ಪಲ್ಲಿ 2 ಕಪ್ಪಷ್ಟು ಹಾಕಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕೋದ್ರಿಂದ ಸ್ಮ್ಯಾಶಿ ಥರ ಬೇಯುತ್ತೆ, ಹಾಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ. ಸೊ ಗೊತ್ತಲ್ಲ, ಮಕ್ಕಳಿಗೆ ಸಾಫ್ಟಾಗಿರಬೇಕು, ಹಾಗೆ ತಿನ್ನಲಿಕ್ಕೆ ಈಸಿಯಾಗಿರಬೇಕು. ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ, ಕೊತ್ತಂಬರಿನ ಹಾಕಿ ಮುಚ್ಚಳ ಇದ್ದೀನಿ. ಇದು 2 ವಿಷಲ್ ಬಂದರೆ ಸಾಕು, ನಿಮಗೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ಬೋದು, ಈಗ ಆಗಿದೆ ಇದನ್ನು ಒಂದು ಸ್ಪೂನಲ್ಲಿ ಸ್ವಲ್ಪ ಈ ಥರ ಸ್ಮ್ಯಾಶಿ ಥರ ಮಾಡಿಕೊಂಡ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ. ನೀವು 9 ಮಂತ್ಸ್ ಮೇಲೆ ಮಕ್ಕಳಿಗೆ ತಿನ್ನಿಸ್ಬೋದು, ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ ಈ ರೆಸಿಪಿನ.